ಗುಡ್ ಮಾರ್ನಿಂಗ್. ಸೊ ಇವತ್ತಿನ ನಮ್ಮ ಯಾತ್ರೆ ಬಂದುಬಿಟ್ಟು ಗಾಡ್ಸ್ ಓನ್ ಕಂಟ್ರಿ. ಲೆಟ್ಸ್ ಗೋ. ಓಕೆ, ಕೂಲ್. ಲೆಟ್ಸ್ ಗೋ. ಗೋವಾ ಹೊರಟಿದ್ದ. ಗೋವಾಕ್ಕೆ ಅಲ್ಲಿ ಓಪನ್ ಆಗಿರೋ ನಿಮಿಷ ಬಾಯ್. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ? ಗೋವಾಕ್ಕೆ. ಚಡ್ಡಿ ಎಲ್ಲ ಹಾಕೊಂಡು ಕೇರಳಕ್ಕೆ ಹೋಗ್ತಾನೆ ಅವರು. ಏನು ನಿಮ್ಮ ಮನೆಯವ್ರನ್ನ ಕಳಿಸ್ಕೊಡಕ್ಕೆ ಇಲ್ರಿ ಹಿಂಗೆ ಅಂತ. ಅದೊಂದು ಶೂಸು. ಆಯ್ತಾ? ಪೆಟ್ರೋಲ್ ಹಾಕ್ಸಿ. ಹೋಯ್ತಾ? ಎರಡ? ಓ, ಈಗ ಪಾಸ್ ಆಗಿರೋದು. ಎಲ್ಲ ಸೌಂಡ್ ಕೇಳಿಸ್ತುಂಟ. ನಾವು ಇಲ್ಲಿ ಬುಸ್ ಬುಸ್ ಅಂತ ಇಲ್ಲಿ ದಾಟಿ ಬಂದಿರೋದು. ಈಗ ಬಂದಿದ್ದೀವಿ. ಹೋಯ್ತಾ ಅಂತ ನೋಡಲ್ಲಿ. ಓ, ನೀವು ಹೋದ್ಮೇಲೆ ಇದು ಮಾಡಿದ? ಇದು ನಾನು ಅಲ್ಲಿಂದ ಬರ್ಬೇಕಾದ್ರೆ ಕಾಣ್ತಾ ಆ ಕಡೆ ನಿಂಗೆ ಬಂತ. ಅದು ನಿಜ. ಇಲ್ಲ ಹೋದ್ರೆ ಒಟ್ಟಿಗೆ ಹೋಗೋದು. ಎಷ್ಟು ಮಿಸ್ ಅಲ್ಲ ಮಾರೆ. ಅಲ್ಲ ಬಾಕಿ ಬಂದ್ರೆ ಕಷ್ಟ. ನನಗೆ ಆನೆ ಹೆದರಿಕೆ ಉಂಟು ಕಣ. ಓಕೆ, ಮೊದಲನೇ ಸ್ಟಾಪ್ ಬ್ರೇಕ್ಫಾಸ್ಟಿಗೆ. ಅಲ್ಲ ಕೇಳ, ನೀನು ಗಾಡಿಯಾಗಿ ಇಳ್ದೆ ತಾನೆ? ಇದ್ರೊಳಗೆ ಇಳ್ತಿದ್ದೆ ನೀನು? ಮತ್ತೆ ಇನ್ನು ಕಣ್ಣು ಮುಚ್ಕೊಂಡು ಇಳ್ತಿದ್ದೆ ನೀನು? ಅವನಿಗೇನು ಮಂಕು ಇದ್ರೆ ಕುಡ್ದಿದ್ದಾದ್ರೆ ಇಳ್ದಿಲ್ಲ. ಸೊ ವಿ ಆರ್ ಇನ್ ದ ಎಲ್ಲ ಹೋಯ್ತಿದ್ದೀವಿ ಮಡಿಕೇರಿಯಿಂದ ಮುಂದೆ. ಸೊ ಫಸ್ಟ್ ಸ್ಟಾಪ್ ಇಸ್ ಬ್ರೇಕ್ಫಾಸ್ಟ್. ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್. പുട്ടും കടലക്കറി കഴിച്ച് നമ്മളിപ്പോൾ കേരളത്തിൽ വിടണാണ്. നെക്സ്റ്റ് ഡെസ്റ്റിനേഷൻ ഈസ് കാസർഗോഡ്. നമ്മുടെ യാത്ര കാസർഗോഡ് ತಿನ್ನಾನೆ. ಕಾಸರಗೋಡು ಕೇರಳ ದಾಟಿದ್ವಿ. ಕರ್ನಾಟಕ ಬಾರ್ಡ್ರ್ ದಾಟ್ಬಿಟ್ಟು ಕೇರಳ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಫುಲ್ ಮಲಯಾಳ. നമ്മളെ യാത്ര ഇപ്പോൾ കാസർഗോഡിലാണ്. തിന്നാണ്. ಹಾಯ್, ಹಲೋ. ಕೊನೆಗೂ ನಾವು ಎಲ್ಲಿ ಕೇರಳಕ್ಕೆ ಹೋಗ್ತಿದ್ದೀವಿ. ಜಾಗ ನೋಡೋಕ್ಕೇನು ಹೋಗ್ತಿಲ್ಲ, ತಿನ್ನೋಕ್ಕೋಸ್ಕರ. ಲಿಟರಲಿ 160 ಕಿಲೋಮೀಟರು ಕೇರಳಕ್ಕೆ ಹೋಗ್ತಿದ್ದೀವಿ. ಲಿಟರಲಿ ಫಾರ್ ಈಟಿಂಗ್ ಕೇರಳಕ್ಕೆ ಹೋಗ್ತಿದ್ದೀವಿ. ನಮ್ಮ ತಿನ್ನೋಕ್ಕೆ ಹೋಯ್ತು. ಅದನ್ನೇ ನಾನು ಹೇಳಿದ್ವಿ, ತಿನ್ನೋಕ್ಕೆ ಹೋಗ್ತಿರೋದು ಅಂತ. ನೋಡ, ಸಕ್ಕತ್ತಾಗಿ ಉಂಟು ಗಾಡಿ. ದೊಡ್ಡ ರೇಟಿಗೆ ಕೊಟ್ಟು ಬರೋಣ ಗಾಡಿನ. ಸೊ ಕೇರಳದಲ್ಲಿ ಬಂದು ತೂಗು ಸೇತುವೆ ನೋಡಿದ್ವಿ. ಏನು ನೋಡಿದ್ವಿ? ತೂಗು ಸೇತುವೆ. ಯಾಕ ಮಚಾ, 3 ಜನ ಸೇರಿ ಲಾಟ್ರಿ ತಗೊಳ್ಳೋಣ. ಹೊಡೆದ್ರೆ ಗಾಡಿನಲ್ಲಿ ಕೊಟ್ಬಿಟ್ಟು ಬೆಂಜಲ್ಲಿ ಬರೋಣ. ಇದು ಲಾಟ್ರಿ ಶಾಪ್ ಬೆಂಜಲ್ಲಿ. ಒಂದು ಒಳ್ಳೆ ಮಜ್ಜಿಗೆ ಶಾಪ್ ಹತ್ರ ನಿಲ್ಲಿಸಿದ್ವಿ. ಲಿಟ್ರಲಿ ಮಜ್ಜಿಗೆ ಹೆಂಗುಂಟು ಅಂತ ಹೇಳಿದ್ರೆ ಸೇಂದಿ ಕುಡ್ದಂಗೆ ಆಯ್ತುಂಟು. ಸಕ್ಕದಾಗಿ ಉಂಟು ಮಾತ್ರ ಟೇಸ್ಟು. ಒಂಥರ ಹುಳಿ ಆಗ್ಬಿಟ್ಟು. ಯಾವುದ್ರೊಳಗೆ? ಇದ್ರೊಳಗೆ ಲಾಟ್ರಿ
ಅದು ಮೇಲೆಲ್ಲ ಕವರ್ ನೀಡಲು 10 ಕೋಟಿ ಹೊಡೆದ್ರೆ ಇದೆ ಕೊನೆದಾಗಿ ಮುಖಗಳ ನೋಡ್ಕೊಂಬಿಡಿ. 10 ಕೋಟಿ ಆಮೇಲೆ ಈ ಮುಖಗಳು ಸಿಗೋದಿಲ್ಲ. ಮನ್ಸು ನೋಡಿ 80 ತಗೊಳ್ಳ 40 ರಿಟರ್ನ್ ಬರೋಕೆ ಮಾಡಿದ್ರೆ ಇಲ್ಲಿಗೆ ಬಂದ್ಬಿಟ್ಟು ಕೊಡುವ ಕೆಲಸ ಕಾರ್ಯಗಳು. ಇವಾಗ 300 ಅಲ್ಲಿ ಒಂದು ಲ್ಯಾಫ್ಟ್ ತಗೋಬೇಕಾಗುತ್ತೆ. ಮಳೆ ಮಳೆಯೋ ಮಳೆಯೋ ಮಳೆ ಮಳೆ ಒಂದು ಲೆಫ್ಟ್ 260 ಒಂದು ಲೆಫ್ಟ್. ಮ್ಯಾಪಲ್ಲಿ ಒಂದು ಹುಡುಗಿ ಮಾತಾಡ್ತಿದ್ವಿ, ಮಾತಾಡ್ತಿಲ್ಲ. ಅವಳು ಜ್ವರ ಕೆಮ್ಮು. ನನಗೆ ಅರ್ಥ ಆಗಿಲ್ಲ, ನೀವು ಹೋಟ್ಲಿಗೆ ಹಾಕ್ತಿರೋದ ಮ್ಯಾಪು ಅಥವಾ ಊರಿಗೆ ಹಾಕ್ತಿರೋದ? ನೀ ಅಮಿಕೊಂಡು ಕೂತ್ಕೊಳ್ಳಲು ನಿನಗೆ ಚೋರೆ ನೈಚೋರ್ ನಿಕ್ಕೆ ಬೀಫ್ ಚೋರ್ ನಡೆಸ್ತೀರ. ಇಲ್ಲ ಇನ್ನೊಂದು ಲ್ಯಾಫ್ಟ್ ಯಾವ್ಯಾವ ರೋಡಿಗೆ ಬಂದು ಯಾವ್ಯಾವ ರೋಡಿಗೆ ಹೋಗ್ತಿದ್ವೋ ಗೂಗಲ್ ಮ್ಯಾಪ್ ಚೆನ್ನಾಗಿ ಉಂಟು ಮಾತ್ರ ರೋಡ್. ವಿ ನಾವು ಅರೈವ್ಡ್ ಎಟ್ ದ ಡೆಸ್ಟಿನಿ. ಅದೇ ನಮ್ಮ ಫಸ್ಟ್ ಡೆಸ್ಟಿನಿ ಬಂದುಬಿಟ್ಟು ಪೋಲಿಯಾ ತಟ್ಟಕಡ. ಹುಚ್ಚಮಳೆ ಬರ್ತುಂಟು, ಆದ್ರೂ ಫುಲ್ ಸೆಕೆ ಆಯ್ತುಂಟು. ಅದೇ ಥರ ನೈಚೂರು ತಿನ್ನಕ್ಕೆ ರೆಡಿ ನಾನು ಅಡಚಿ ತಿನ್ನು. ಓಕೆ, ವಿ ಹ್ಯಾವ್ ದ ಡಿಶಸ್. ಸೊ ಇಲ್ಲಿನ ಸ್ಪೆಷಲ್ ಬಂದುಬಿಟ್ಟು ನೈಚೂರು ಎಲ್ಲ ಚೆನ್ನಾಗಿ ತಿಂದು ವಾಪಸ್ ಮನೆಗೆ ಹೋಗೋಣ ಇವತ್ತೇ ರಿಟರ್ನ್. ಒಳ್ಳೆ ಒಂದು ನೈಚೂರು ಗೀ ರೋಸ್ಟ್ ತಿಂದಾಯಿತು. ಹೊಟ್ಟೆ ಎಲ್ಲ ಫುಲ್ ಆಗೋಗುಂಟು, ಸುಸ್ತು. ಹೊಟ್ಟೆ ನೋಡಿ ಹೆಂಗೆ ಕಾಣ್ತುಂಟು ಅಂತಿದ್ರಲ್ಲಿ. ಹಾಂ, ಹಂಗೆ ಹೇಳ್ಕೊಂಡೇ ಇರು, ಉಸಿರು ಕಟ್ಲೆ ಹಂಗೆ ಹಾಸ್ಪಿಟ್ಲಿಗೆ ತಗೊಂಡು ಸೇರಿಸ್ತೀವಿ. ಲೈಟಾಗಿ ಮಳೆ ಬರ್ತಾ ಉಂಟು. ವಿಷಯ ಏನಂತಂದರೆ ಈಗ ನಮ್ಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ನೋಡ ಎಲ್ಲ ಹೋಗ್ಬೇಕು ಅಂತ. ವಾಪಸ್ ಮನೆಗೆ ಹೋಗೋಣ. ವಾಪಸ್ ಮನೆಗೆ ಹೋಗೋದು ಒಳ್ಳೇದು, ಆಯ್ತಿಲ್ವಾ? ಸೊ ಈ ಬೇಗಲ್ ಫೋರ್ಟಿಗೆ ರೂಟ್ ಹಾಕಿದ್ವಿ. ಆನ್ ದ ವೇ ಬರ್ಬೇಕಾದ್ರೆ ಈ ತೆಂಗಿನ ಮರಗಳು ಕಾಣ್ತು. ಸೊ ಹಂಗೆ ಒಂದು ಲೆಫ್ಟು ರೈಟ್ ತಗೊಂಡು ಬಂದು ನೋಡಿದ್ರೆ, ಸೊ ವಿ ಹ್ಯಾವ್ ಗಾಟ್ ದಿಸ್ ಬ್ಯೂಟಿಫುಲ್ ಸೀ, ಬ್ಯಾಕ್ ವಾಟರ್. ಬೀಚದ ವ್ಯೂ ಪಾಯಿಂಟ್ ನೋಡಿ. ಎಂಥ ಫೋರ್ಟ್ ಮಚ್ಚ ಇದು? ಚಂದ್ರಗಿರಿ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್ ಅಲ್ಲೇ, ನಮ್ಮದು ಫಿಯಟ್ ಅಲ್ಲಿದೆ. ಚಂದ್ರಗಿರಿ ಫೋರ್ಟ್ ಇತಿಹಾಸ ಗೊತ್ತಾ? ಚಂದ್ರಣ್ಣ ಮಕ್ಕಳಲ್ಲಿಂದ ಕಿರ್ಸ್ತವ್ರೆ. ಯೂತ್ಸ್ ಖುಷಿ ಆಗ್ಬಿಟ್ಟವ್ರೆ. ಜನನೇ ಬರೋದಿರೋ ಜಾಗ ಇಲ್ಲೂ ಮನುಷ್ಯರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದಾಗಿರೋದು. ಫೋಟೋದು ಇಷ್ಟು ನೋಡಿ, ಇಡೀ ಫುಲ್ಲು ಫೋಟೋಲಿ ನಾನು ಅವನು ನಾವು 3 ಜನ ಬಿಟ್ಟರೆ ಒಂದು ಮನುಷ್ಯ ಬಂದಿಲ್ಲ, ಅವನು ಬರೋದು ಇಲ್ಲ. ಅಪ್ಪು 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 ಎಲ್ಲೋದ್ರು ಅಪ್ಪು ಲವ್. ನಿಮ್ಮ ಅಪ್ಪು ಹೆಸರಿರೋರೆಲ್ಲ ಇಂಥವ್ರೇನ ಅಂತ. ಹಾಂ,
ಗೊತ್ತಾಯ್ತದೆ. ಹ್ಞೂ ಅಲ್ಲೇ ಸಮುದ್ರದಲ್ಲೇ. ಸಚ್ ಅ ಬ್ಯೂಟಿಫುಲ್ ಸೀನ್ ಆ್ಯಂಡ್ ಕೊಕೊನಟ್ ಟ್ರೀ ಇದೆ, ಫುಲ್ ಗ್ರೀನ್ ಇದೆ, ಕ್ಲೌಡ್ ಇದೆ. ವಾವ್, ಸಚ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಈ ನೆಕ್ಸ್ಟು ಡೆಸ್ಟಿನೇಷನ್ ಅಲ್ಲೇನೋ ಕಾಣ್ತೆ, ಅಲೆ ಥರ ಬಂದು ಹೊಡಿತಿದೆ ಅಲ್ಲಿಗೆ. ದಿಸ್ ದ ಗುಡ್ ಥಿಂಗ್ ಏನು ಗೊತ್ತಾ, ಪ್ಲ್ಯಾನ್ ಇಲ್ಲದೆ ಮಾಡಿದ್ರೆ ಲೈಕ್ ಅಂದರೆ ಡೆಸ್ಟಿನೇಷನ್ ಒಂದು ಊರು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಏನಿರ್ಬೋದು, ಸುಮ್ಮನೆ ಲಿಟ್ರಲಿ ಹೋಯ್ತು ಆನ್ ದ ವೇ ಹೋಯ್ತಿರ್ಬೇಕಾದ್ರೆ ಮ್ಯಾಪಲ್ಲೆಲ್ಲ ಚೆನ್ನಾಗಿ ಕಾಣ್ತಿಲ್ಲ, ಹೋಯ್ತೆ ಗಾಡಿ ಓಡಿಸಿರ್ಬೇಕಾದ್ರೆ ಚೆನ್ನಾಗಿ ಕಾಣ್ತಿದ್ದಾರೆ, ಅಲ್ಲಿಗೆ ಹೋಗ್ಬೇಕು ಕೇಳ್ಕೊಂಡು ಮ್ಯಾಪಲ್ಲಿ ಇಲ್ಲ ಅಂತ ಹೇಳಿದ್ರು. ಲೋಕಲ್ ಅವ್ರ ಜೊತೆ ಅಲ್ಲೂ ಅಷ್ಟೇ ಲೋಕಲನ್ನು ವಿಚಾರಿಸಿದ್ವಿ. ಈ ಫೋರ್ಟ್ ಉಂಟು ಅಂತ ಹೇಳಿದ್ರು. ಫೋರ್ಟಲ್ಲಿ ಒಂದೇ ಒಂದು ಜನ ಇಲ್ಲ. ಸ್ಯಾಪಿ ಸೋಲ್. ആയില്ല ഞാൻ പോണ് ರಿಟರ್ನ್ പോണ് ಮಚಾ ಸೀರಿಯಸ್ಲಿ ಯಾವ ಥರ ಅಲೆ ಇದೆ ಅಂತ ಹೇಳಿದ್ರೆ ಜಸ್ಟ್ ಶೋ ಯು. ಈ ಥರ ಅಲೆ ನಾನು ಆ್ಯಕ್ಚುಲಿ ನೋಡಿದ್ದಿಲ್ಲ. ಅಲೆ ಬರ್ತಿದೆ ಅಂತ ಹೇಳಿದ್ರೆ ಫುಲ್ಲು ಎಂಟೈರ್ ಆ ರೋಡಲ್ಲಿ ಫುಲ್ ಇದು ಡೆಡ್ ಎಂಡು ರೋಡಲ್ಲಿ ಬಂದಿದ್ದೀವಿ. ಬಾಯ್ಸ್ಗಳು ಮುಂದೆ ಹೋಯ್ತಿದ್ದಾರೆ. ಆ್ಯಕ್ಚುಲಿ ಬೋಟ್ಗಳೆಲ್ಲ ಇರೋ ಜಾಗ. ಸರಿಯಾಗಿ ಅಲೆ ಬರ್ತುಂಟು. ಈ ಥರ ಆ್ಯಕ್ಚುಲಿ ಅಲೆಗಳನ್ನ ನಾನು ನೋಡಿತಿಲ್ಲ. ಕ್ರೇಜಿ ಅಲೆಗಳು. ಸೊ ಈಗ ನಾವು ಮತ್ತೆ ಪುನಃ ಕಾಸರಗೋಡಿಗೆ ಬಂದು ಬ್ರೋ ಅವ್ರದ್ದು ಏನೋ ಆಯ್ತಾ ನಿಂದು C2C ಅಲ್ಲ ಸಿ ಟೈಪ್ ಚಾರ್ಜರ್ ಹೋಯ್ತು. ಅದು ಚಾರ್ಜ್ ಆಯ್ತಿತ್ತು. ಹಾಂ, ಆಮೇಲೆ ಮೊಬೈಲ್ ಅಂಗಡಿಗೆ ತೊಗೊಂಡೋಗಿ ನಾವು ಮತ್ತೆ ಪುನಃ ಇವತ್ತು ಪಡ್ನೆ ಹೋಗೋಕ್ಕಿದ್ದವರು ಮತ್ತೆ ರಿಟರ್ನ್ ಬಂದು ಕಾಸರಗೋಡಿಗೆ ಬಂದು ಮೊಬೈಲ್ ಸರಿ ಮಾಡ್ಸಾಗ ಅವ್ನು ಮೊಬೈಲ್ ಅಂಗಡಿ ಅಣ್ಣ ನೀವು ಸ್ವಿಚ್ ಆಫ್ ಮಾಡಿ ಚಾರ್ಜ್ ಆಯ್ತದೆ ಅಂತ ಸರಿ ಆಯ್ತು ಅಂತ ಟ್ರೈ ಮಾಡಿದ್ವಿ, ಚಾರ್ಜ್ ಆಯ್ತು. ಸೊ ಮತ್ತೆ ಪುನಃ ಈಗ ಒಂದು 7:30ಗೆ ಒಂದು ಮೂವಿ ನೋಡಿದ್ದೀವಿ, 2018. ಯಾವ ಮೂವಿ ಅದೇ 2018 ಮೂವಿ ನೋಡ್ಬಿಟ್ಟು ಇಲ್ಲೇ ಸ್ಟೇ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಎದ್ದುಬಿಟ್ಟು ಫುಲ್ಲು ಎಣ್ಣೆ ಸ್ನಾನ ಮಾಡಬೇಕು. ಎಣ್ಣೆ ಸ್ನಾನ ಮಾಡೋಕೆ ಹೋಗ್ತಿದ್ದೀವಿ. ಈಗ ಜ್ಯೂಸ್ ಕುಡಿತಿದ್ದೀವಿ. ಬೈ. ಮಧ್ಯಾಹ್ನ ಬೀಚ್ ನೋಡಿ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಒಂದು ಒಳ್ಳೆ ಆಫ್ ರೋಡ್ ಮಾಡಿಕೊಂಡು ಯಾರು ಇಲ್ಲದ ನಿರ್ಜನ್ಯ ಪ್ರದೇಶಕ್ಕೆ ಒಂದು ಒಳ್ಳೆ ಆಫ್ ರೋಡ್ ನೋಡ್ಕೊಂಡು ಬಂದ್ವಿ. In this world of ours, and we made everything the shape of the clouds, the stars in the sky above, and held in these two hands is a flag I can't raise in this world of ours. After fresh up, so we are going for the movie. ಸೊ ರೂಮಿಂದ ಲಿಟ್ರಲಿ ಒಂದು 190-200 ಮೀಟರ್ಸ್ ಇದೆ. ಒಂದು ಊರಿಗೆ ಬಂದು ಟ್ರಿಪ್ ಬಂದುಬಿಟ್ಟು ಮೂವಿಗೆ ಹೋಗ್ತಿರೋದಂದ್ರೆ ನಾವೇ. ಇದು ತ್ರಿಬಲ್ ಎಕ್ಸ್ ಮೂವಿ. ನಾನು ಲೈಟ್ ಹಾಕ್ಬಿಟ್ಟು ಮಚಾ ಇದರಲ್ಲಿ 4 ಮನೆಗೆ ಲೈಟ್ ಕೊಡ್ಬೋದು ಕಣ. ಕ್ಯಾಮರಾ ಯಾವ ಕ್ಯಾಮರಾ ಆದ್ರೂ ಪರವಾಗಿಲ್ಲ, ಎಲ್ಲ HD ಆಗೆ ಕಾಣ್ತದೆ ಲೈಟ್ ಹಾಕಿದ್ರೆ.
ಎಲ್ಲ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದಂಗೆ ಹೋಗ್ಬಿಟ್ಟು ಇದು ಕುಡಿಬೇಕು, ಚಟ್ಪುಟಿ ಗುರ್ತಿ ಹಿಡಿದು. ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನೇ ಮನೆಯಿಂದ ಫೋನ್ ಮಾಡಿಬಿಟ್ಟು ಕೇರಳಕ್ಕೆ ಹೋಗಿದೆಯಲ್ಲ, ಕೇರಳದಿಂದ ತೆಂಗಿನೆಣ್ಣೆ ತಗೊಂಬಂತ ಹೇಳೋರೆ. ಅದ್ರ ಜೊತೆಗೆ ಇನ್ನೂ ನಾವು ಸ್ವಲ್ಪ ಒಳ್ಳೆಯವರಾಗೋಣ ಅಂತ ಹೇಳ್ಬಿಟ್ಟು ಹಲ್ವಾನು ತಗೊಳ್ತಾ ಇದ್ದೀವಿ. ಈಗ ಬೆಳಗ್ಗೆ ಎದ್ದಂಗೆ ಫುಲ್ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋದೆ ಹಲ್ವಾ ಉಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸಿ, ಹಲ್ವಾ ಸಿಕ್ಕಿದ್ರೆ ಗುಡ್ ಫಾರ್ ಅಸ್. ಕೇರಳಕ್ಕೆ ಬಂದು ಏನು ತೊಗೊಂಡಿದ್ದು ಹೇಳಿದ್ರೆ ಹಲ್ವಾ ತೊಗೊಂಡ್ವಿ. ಹಲ್ವಾ ನೀನೇನು ತೊಗೊಂಡ? ಹಲ್ವಾ, ಕೋಯಿಕೋಡ್ ಚಿಪ್ಸ್ ಆ್ಯಂಡ್ ಹಲ್ವಾಸ್. ಬನ್ನಿ, ಅವ್ರಿಗೆ ನಾನು ಹೇಳ್ತೀನಿ ಪೇಡ್ ಪ್ರಮೋಷನ್ ಮಾಡ್ತೀನಿ, ಡಿಸ್ಕೌಂಟ್ ಕೊಡ್ತೀರಾ ಅಂತ. ಎಲ್ಲ ಕೆ ಜಿ ಗಟ್ಟಲೆ ಒಂದು ಒಳ್ಳೆ 1000 ರೂಪಾಯಿ ವ್ಯಾಪಾರ ಮಾಡಿ ಐಸ್ ಕ್ರೀಮ್ ತಿಂದು ಈಗ ಎಣ್ಣೆ ಕುಡಿಯೋಕೆ ಹೋಗ್ತಿದ್ದೀವಿ. ಆನ್ ದ ವೇ ಒಂದು ಫಾರೆಸ್ಟ್ ರೂಟಲ್ಲಿ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಟೊಡ್ಡಿ ಶಾಪ್ ಸಿಕ್ತು. ಲುಕ್ ವಾಟ್ ವಿ ಹ್ಯಾವ್ ಫೌಂಡ್. ಟೊಡ್ಡಿ ಹೋಗಿದ್ರಿಂದ ಮನೆಯಿಂದ ಆರ್ಡ್ರ್ ಬಂದುಂಟು ತೆಂಗಿನೆಣ್ಣೆ ತರಬೇಕು ಅಂತ. ಕೊನೆಗೆ ತೆಂಗಿನೆಣ್ಣೆ ಫ್ಯಾಕ್ಟ್ರಿಗೆ ಬಂದುಬಿಟ್ಟು ತೆಂಗಿನೆಣ್ಣೆ ತೊಗೊಳ್ತಿದ್ದೀವಿ. ಇಟ್ಸ್ ಅ ಫ್ಯಾಕ್ಟ್ರಿ. ಈಗ ಎಣ್ಣೆ ತಗೊಂಡಾಯ್ತು, ಎಣ್ಣೆ ಕುಡಿಯೋಕೆ ಹೋಗ್ತಿದ್ದೀವಿ. ಅಲ್ಲ, ಅದು ತಲೆಗೆ ಹಾಕೋ ಎಣ್ಣೆ, ಈಗ ಹೊಟ್ಟೆಗೆ ಹಾಕೋ ಎಣ್ಣೆಗೆ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿರೋದು ಟೊಡ್ಡಿ ಶಾಪ್ ಸಿಕ್ತು. ನಮ್ಮ ಫಿಯಟ್ ಅವ್ರು ನಿಂತಿದ್ದಾರಲ್ಲಿ. ಇದು ಟೊಡ್ಡಿ ಶಾಪ್. ಒಳ್ಳೆ ವ್ಯೂ, ಮಳೆ ಬರ್ತಾ ಉಂಟು, ಸುತ್ತ ಬೆಟ್ಟ. ಒಳ್ಳೆ ಒಂದು ಮಲಯಾಳ ಮೂವಿ ವೈಬ್ ನೋಡ್ದಂಗೆ ಉಂಟಿದು. ಕೊನೆಗೂ ಜೀವನ ಕೈಲಿ ಹಿಡ್ಕೊಂಡು ಎಣ್ಣೆ ಕುಡಿಯೋಕೆ ಬಂದಿದ್ದೀವಿ. ಎಣ್ಣೆ ಕುಡಿಯೋಕೆ ಬಂದುಬಿಟ್ಟು ಹೊಗೆ ಹಾಕ್ಸ್ಕೊಳ್ತಿದ್ವಿ. ನಮ್ಮ ಹೆಸರು ಹೇಳ್ಕೊಂಡು ಬೇರೆಯವ್ರು ಎಣ್ಣೆ ಕುಡಿತಿದ್ರು. ಸಗಾದ ಮೋಸ್ಟ್ಲಿ ಆ ಬೆಟ್ಟದ ಕೆಳಗೆದೆಲ್ಲ ಇಳಿದು ಬಂದಿರೋದು ನಾವು. ಸಗದಾಗುಂಟು ಟೊಡ್ಡಿ ಸಾಪ್, ಕಳ್ಳು ಕುಡಿ. ಸುಟ್ಟೋಯ್ತು ಅಂತ ಏನು ಹೊಗೆಲ್ಲ ಬರ್ತುಂಟು. ಹ್ಞೂ ಕಣ, ಹೊಗೆ ಬರ್ತುಂಟು ಮಚ್ಚ. ಇಲ್ಲಿ ನೋಡಿ, ಇಲ್ಲಿ ಹೊಗೆ ಆರ್ತಿರೋದು ಕಾಣ್ತಿಲ್ವಾ? ಫುಲ್ ಟಯರ್ಡ್ ಆಗಿದ್ದಾರೆ. ಗಾಡಿ ಓಡಿಸಿದ್ ಮಾತ್ರ ನಾನು. ಗಾಡಿ ಮಚ್ಚ ರಿಮ್ ಕಲರ್ ಅದೇ ಓಡಿಸಿದ್ರೆ ಚೆನ್ನಾಗಿ ಉಂಟ ಅಂತಲ್ಲ, ಗೋಲ್ಡ್ ಕಲರ್ ಅದೇ ತಾನೇ ಇದ್ದಿದ್ದು. ಈಗ ನಾವೀಗ ಜೋಡುಪಾಲದಲ್ಲಿದ್ದೀವಿ. ಇನ್ನೊಂದು ಕೇವಲ 1-1.5 ಗಂಟೆಯಲ್ಲಿ ನಮ್ಮ ಮನೆ ತಲುಪ್ತಿದ್ದೀವಿ. ಈಗ ಗಾಡಿಗೆ ಹೀಟಾಗಿ ಕೂಲ್ ಆಗೋಕ್ಕೆ ಬ್ರೇಕ್ ಕೊಟ್ಟಿದ್ದೀವಿ. ಸೊ ದಟ್ಸ್ ಇಟ್. 2 days Kerala trip is end.